ನಮಸ್ತೆ. 25/3/2025 ಮಂಗಳವಾರ, ಕೃಷ್ಣ ಪಕ್ಷ ಅನ್ನುವ ಕರುವು ಚಂದ್ರ. ಇವತ್ತು ಏಕಾದಶಿ ಇದೆ. ರಾತ್ರಿ ಅಂತಂದರೆ ಲೇಟ್ ನೈಟ್ 3:45 ವರೆಗೂ ಏಕಾದಶಿ. ಶ್ರವಣ ನಕ್ಷತ್ರವಿದೆ. ಇವತ್ತು ಬೆಳಿಗ್ಗೆಯಿಂದ ರಾತ್ರಿ ಅಂದರೆ ಲೇಟ್ ನೈಟ್ 3:49 ವರೆಗೆ ಇದೆ. ಇವತ್ತಿನ ದಿನ ಹೇಗಿದೆ ಅಂತಂದರೆ, ಧನಹಾನಿ ಕೊಡುವ ತಗೊಳ್ಳುವ ಶೇರ್ ಬಿಸ್ನೆಸ್, ಬಡ್ಡಿಗೆ ಕೊಟ್ಟು ತಗೊಳ್ಳುವಂಥದ್ದೆಲ್ಲ ಸ್ವಲ್ಪ ಎಚ್ಚರವಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಇವತ್ತು ದಿಢೀರಂತ ನಿಲ್ಲಿಸೋಕ್ಕಾಗಲ್ಲ, ಮೇಂಟೈನ್ ಮಾಡ್ತಾನೇ ಇದ್ದೀವಿ ಎನ್ನುವರು ಹುಷಾರಾಗಿ ಮಾಡಿ. ಶಿವಯೋಗವಿದೆ ಮಧ್ಯಾಹ್ನದವರೆಗೂ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಬೇರೆ ಬೇರೆ ವಿಷಯಗಳನ್ನ ನೋಡೋಣ. ಏಕೆಂತಂದರೆ ಕೆಲವು ವಿಷಯಗಳು ಅನುಕೂಲಕರವಾಗಿರುತ್ತದೆ ಕೆಲವರಿಗೆ, ಅವರವರ ನಕ್ಷತ್ರದ ಮೇಲೆ, ರಾಶಿಯ ಮೇಲೆ. ನಾ ಫಸ್ಟೇ ಹೇಳಿದಂತೆ ಶ್ರವಣ ನಕ್ಷತ್ರ ಇದು ದೇವಗಣ, ಚಂದ್ರನ ನಕ್ಷತ್ರ. ಧನಿಷ್ಠ ನಕ್ಷತ್ರ ಆಮೇಲೆ ಬರುತ್ತದೆ, ಅಂದರೆ ರಾತ್ರಿ 3:49 ಮೇಲೆ. ಇದು ಕುಜನ ನಕ್ಷತ್ರ. ಶ್ರವಣ ದೇವಗಣ, ಧನಿಷ್ಠ ರಾಕ್ಷಸಗಣ. ಇವತ್ತು ದಿನ ಪೂರ್ತಿ ಮಕರ ರಾಶಿ. ಆದ್ದರಿಂದಾಗಿ ಯಾವ ಮಕ್ಕಳು ಹುಟ್ಟಿದ್ರು ಮಕರ ರಾಶಿ. ಬೆಳಗ್ಗೆ 6:20 10:21 ವರೆಗೂ ಶ್ರವಣ ನಕ್ಷತ್ರ. ಅದು 10:21 ವರೆಗೆ ಇರೋದರಿಂದ ಇದನ್ನು ಸರಿಯಾಗಿ ತಗೊಳ್ಳಿ. 1ನೇ ಪಾದ 10:21 ಸಂಜೆ 4:14 ವರೆಗೂ ಶ್ರವಣ ನಕ್ಷತ್ರ. ಇದರಲ್ಲಿ 2ನೇ ಪಾದ ಬರುತ್ತದೆ. ಆನಂತರ ರಾತ್ರಿ 10:03 ವರೆಗೂ ಶ್ರವಣ ನಕ್ಷತ್ರ 3ನೇ ಪಾದ. ಅದಾದ ನಂತರ ಬೆಳಗಿನ ಜಾವ ಅಂದರೆ ರಾತ್ರಿ ಲೇಟ್ ನೈಟು ಅಂತ ಇಟ್ಕೋಬೋದು, 3:49 ವರೆಗೂ ಶ್ರವಣ ನಕ್ಷತ್ರ 4ನೇ ಪಾದವಿದೆ. ಇಷ್ಟಕ್ಕೆ ಶ್ರವಣ ನಕ್ಷತ್ರವೇ ಮುಗಿಯುತ್ತದೆ. ಅಲ್ಲಿಂದ ಧನಿಷ್ಠ ನಕ್ಷತ್ರ ಪ್ರಾರಂಭವಾಗಿ ನಾಳೆಯವರೆಗೂ ಧನಿಷ್ಠ ನಕ್ಷತ್ರನೇ, ಅಂದರೆ 26ನೇ ತಾರೀಕು ಧನಿಷ್ಠ ನಕ್ಷತ್ರ ಬರುತ್ತದೆ. ಆದ್ದರಿಂದ ಈ ವಿಷಯದಲ್ಲಿ ಸ್ವಲ್ಪ ಗಮನ ಕೊಟ್ಕೊಳ್ಳೋದು ಒಳ್ಳೆಯದು. ನಂತರ ಇವತ್ತಿನ ಧನಹಾನಿ ಅಂತ ಇರೋದರಿಂದ ಹಣಕಾಸು ವ್ಯವಹಾರ ಮಾಡುವವರು ಮಾತ್ರ ಎಚ್ಚರ. ಅದು ಅಲ್ಲದೆ ಬೇರೆ ಬೇರೆ ವಿಷಯಗಳನ್ನ ನೋಡೋಣ. ಕಾಮನ್ ಆಗಿ ಹೇಳಬೇಕು ಅಂತಂದರೆ, ಅಂದರೆ ಎಲ್ಲರೂ ಹೇಳುವಂತೆ ಪರ್ಟಿಕ್ಯುಲರ್ ಆಗಿ ಒಬ್ಬೊಬ್ಬರಿಗೂ ಸಪ್ರೇಟ್ ಇಲ್ಲದೆ ಜನರಲ್ ಆಗಿ ಕೊಡುವಂಥ ವಿಷಯಗಳಲ್ಲಿ ನೋಡಿದ್ರೆ, ಇವತ್ತಿನ ದಿನ ಶುಭ ಸಮಯಗಳು, ಅಶುಭ ಸಮಯಗಳನ್ನು ಅದನ್ನು ನೋಡೋಣ. ಉದಾಹರಣೆ ನೋಡಬೇಕು ಅಂತಂದರೆ, ಇವತ್ತಿನ ದಿನದಲ್ಲಿ ಚಂದ್ರನು ಮಕರ ರಾಶಿ ಅಂತಂದಿವೆ. ಮಕರ ರಾಶಿಯಲ್ಲಿ ಚಂದ್ರನಿದ್ದರೆ, ಚಂದ್ರನಿರುವ ರಾಶಿಯಿಂದ ನಾವು ಮೇಲೆ ತಗೊಂಡು ಹೋದರೆ ಶುಭ ಸ್ಥಾನದಲ್ಲಿ, ಅಂದರೆ ಗುರು ಶುಭ ಸ್ಥಾನದಲ್ಲಿ ಚಂದ್ರನು ಕೂತಿದೆ. ಅದು ಅಲ್ಲದೆ ಇವತ್ತು ಚಂದ್ರನ ನಕ್ಷತ್ರ ಬರುತ್ತೆ ಅಂತ ನಾವು ಫಸ್ಟೇ ಹೇಳಿದ್ವಿ. ಚಂದ್ರನ ನಕ್ಷತ್ರ ಶುಭ ನಕ್ಷತ್ರ, ಎಲ್ಲ ಶುಭ ಕಾರ್ಯಗಳನ್ನು ಮಾಡಬಹುದು. ಆದರೂ ಪರ್ಟಿಕ್ಯುಲರ್ ದಿನ ಅಂದರೆ ಇವತ್ತಿನ ಇಂಪಾರ್ಟೆಂಟ್ ಡೇಸ್ ಅಂತ. ಗುರುವಿನಿಂದ ಶುಭ ಸ್ಥಾನದಲ್ಲಿ ಚಂದ್ರನು ಕೂತಿದೆ, ಚಂದ್ರನಿಂದ ಶುಭ ಸ್ಥಾನದಲ್ಲಿ ಗುರು ಕೂತಿದೆ. ಆದ್ದರಿಂದಾಗಿ 2ನೇ ತಾರೀಕು, 11ನೇ ತಾರೀಕು, 29ನೇ ತಾರೀಕಲ್ಲಿ ಹುಟ್ಟಿದವರಿಗೆಲ್ಲ ಇದು ಶುಭವೇ. ಅದರಲ್ಲೂ 20ನೇ ತಾರೀಕಲ್ಲಿ ಹುಟ್ಟಿದವರಿಗೆ ಇನ್ನೂ ಚೆನ್ನಾಗಿದೆ. ಅದೇ ಥರ ಆಸ್ಟ್ರೋ ನ್ಯೂಮರಾಲಜಿ ಪ್ರಕಾರ 3, 12, 21, 30ನೇ ತಾರೀಕಲ್ಲಿ ಹುಟ್ಟಿದ್ರು ಕೂಡ ಇವತ್ತು ಶುಭ ದಿನವಾಗಿದೆ. ಆದರೂ ಹಣಕಾಸು ವ್ಯವಹಾರ ಮಾತ್ರ ಸ್ವಲ್ಪ ನೋಡ್ಕೊಂಡು ಮಾಡಬೇಕು. ಇದರಲ್ಲಿ ನೆಕ್ಸ್ಟ್ ನಾವು ನೋಡುವಂಥ ವಿಷಯಗಳು ಏನು ಅಂತಂದರೆ, ಶುಭವಾಗಿರುವಂಥ ವಿಷಯಗಳು, ಅಶುಭ ವಿಷಯಗಳಲ್ಲಿ ಇವತ್ತಿನ ದುರ್ಮುಹೂರ್ತ 8:47 AM 9:35 ವರೆಗಿದೆ. ಇದೇ ರೀತಿಯಲ್ಲಿ ಕೆಲವು ಲಿಸ್ಟನ್ನು ಕೊಡುತ್ತೀವಿ ನಿಮ್ಮ ಅನುಕೂಲಕ್ಕಾಗಿ. ಈಗ ಶುಭ ಸಮಯವನ್ನು ನೋಡೋಣ. 6:20 8:18 AM, 10:56 ಮಧ್ಯಾಹ್ನ 1:29 PM, ಸಂಜೆ 5:01 ರಾತ್ರಿ 9:26 PM, ರಾತ್ರಿ 10:59 ಬೆಳಗಿನ ಜಾವ 4:01 ವರೆಗೂ
ಅದೇ ಥರ 5:47 ಅಂದರೆ ಬೆಳಗಿನ ಜಾವದಿಂದ ಬೆಳಗಾಗುವವರೆಗೂ ಅಂದರೆ ಸೂರ್ಯೋದಯ ಅಂತ ಅಲ್ಲಿಯವರೆಗೂ ಶುಭವಾಗಿದೆ. ಆದರೂ 100% ದೋಷವಿರುವ ಸಮಯವನ್ನು ನೋಡೋಣ. 8:20 ಬೆಳಗ್ಗೆಯಿಂದ 9:54 ನಕ್ಷತ್ರವೇ ವಿಷವಾಗುವ ಸಂಭವ. ಆದ್ದರಿಂದಾಗಿ ಶ್ರವಣ ನಕ್ಷತ್ರದವರು 2ನೇ ತಾರೀಕು 10-11 ಈ ತಾರೀಖಲ್ಲಿ ಹುಟ್ಟಿದವರು ಕೂಡ 10 ಕೂಡ ಲೆಕ್ಕಕ್ಕೆ ಸೇರುತ್ತದೆ. 20-29ನೇ ತಾರೀಖಲ್ಲಿ ಹುಟ್ಟಿದವರ ಸ್ವಲ್ಪ ಗಮನ, ಅದರಲ್ಲೂ ಹೆಚ್ಚಾಗಿ ಹಣಕಾಸಿನ ವಿಷಯ. 8:47 9:35 ದುರ್ಮುಹೂರ್ತ. 9:23 10:54 ಯಮಕಂಡ ಕಾಲ. ಮಧ್ಯಾಹ್ನ 1:31 3:40 ಮೃತ್ಯು ಪಂಚಕ. ಮಧ್ಯಾಹ್ನ 3:28 ಅಂದರೆ ಮೃತ್ಯು ಇನ್ನೂ ಮುಗಿದಿಲ್ಲ, ಅಷ್ಟರಲ್ಲೇ 3:28 ಸಂಜೆ 4:59 ರಾಹುಕಾಲ. ಹಂಗಾಗಿ ಮೃತ್ಯು ಪಂಚಕದಲ್ಲೇ ಅಧಿಕವಾದ ದೋಷ ಬರುತ್ತದೆ, ಯಾಕೆಂದರೆ ರಾಹುವು ಸೇರೋದರಿಂದ. ಅಂದರೆ 3:28 ಅಂತ ಲೆಕ್ಕಕ್ಕೆ ತಗೊಳ್ಳಿ. ಮತ್ತು ರಾತ್ರಿ 9:28 10:57 ವಿಷಕಾಲ. ಅದೇ ಥರ ಬೆಳಗಿನ ಜಾವ 4:03 5:45 ಮೃತ್ಯು. ಇದೆಲ್ಲ ಅಶುಭ ಸಮಯಗಳು. ಆದ್ದರಿಂದ ಇಂಥ ಸಮಯಗಳಲ್ಲಿ ಯಾವ ಕಾರ್ಯನೂ ಪ್ರಾರಂಭ ಮಾಡಬೇಡಿ. ಆದರೂ ಯಾವತ್ತೋ ಪ್ರಾರಂಭವಾಗಿರೋದು ಒಳ್ಳೆಯ ಟೈಮಲ್ಲಿ ನಾವು ಪ್ರಾರಂಭ ಮಾಡಿರುವಂಥ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ಬೋದು ಕಂಟಿನ್ಯೂ ಆಗಿ. ಈಗ ಒಳ್ಳೆಯ ಟೈಮಲ್ಲಿ ಗಾಡಿ ತೊಗೊಂಡಿದ್ವಿ, ಓಡಿಸೋಕೆ ಶುರು ಹಚ್ಕೊಂಡಿವೆ ಅಂತಂದರೆ ರಾಹುಕಾಲ ಬಂತು, ಯಮಕಂಡ ಕಾಲ ಬಂತು, ಮೃತ್ಯು ಬಂತು ಅಂದರೆ ಸ್ಟಾಪ್ ಮಾಡೋದಿಲ್ಲ, ಹೋಗ್ತಾ ಇರ್ತೀವಿ. ಆದರೆ ಕೆಟ್ಟ ಟೈಮ್ ಯಾವುದು ಅಂತ ನಮಗೆ ಗೊತ್ತಾದರೆ ಸ್ವಲ್ಪ ನಿಧಾನವಾಗಿ ಹೋಗ್ಬೋದು, ಲೆಫ್ಟ್ ಸೈಡಲ್ಲಿ ಹೋಗ್ಬೋದು, ಸ್ಪೀಡ್ ಕಡಿಮೆ ಆಗಿ ಹೋಗ್ಬೋದು. ಮಕ್ಕಳು ಸ್ಕೂಲ್ ಝೋನ್ ಬರುತ್ತಾ ಅಂತ ನೋಡ್ಕೋಬೋದು, ವೈಟ್ ಮಾರ್ಕ್ ಇದೆಯಾ ಅಂತ ರೋಡಲ್ಲಿ ನೋಡ್ಕೋಬೋದು. ಇದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು, ಇದು ಎಲ್ಲರಿಗೂ ಗೊತ್ತಿರುವಂಥದ್ದೇ, ನಾವು ಹೇಳಿ ತಿಳ್ಕೋಬೇಕು ಅಂತ ಏನಿಲ್ಲ. ಆದರೂ ಗಮನ ಕೊಟ್ಟರೆ ಕೆಲವು ವಿಷಯಗಳಲ್ಲಿ ತಪ್ಪಿಸ್ಕೋಬೋದು ಅಂತ. ಈ ರೀತಿ ಇವತ್ತಿನ ದಿನದ ವಿಶೇಷಗಳನ್ನ ನೋಡಿದ್ವಿ. ಆದರೂ ಇವತ್ತು ಇನ್ನೊಂದು ಬೇರೆ ವಿಷಯಗಳನ್ನ ನೋಡೋಣ. ಬೇರೆ ವಿಷಯಗಳು ಅಂತಂದರೆ ಏನರ್ಥ ಅಂತಂದರೆ ತಾರಾ ಮತ್ತು ಚಂದ್ರಬಲ ಅಂತ ಅಂತೀವಿ. ತಾರಾ ಅಂದರೆ ನಕ್ಷತ್ರ, ಚಂದ್ರಬಲ ಅಂತಂದರೆ ರಾಶಿ ಅಂತ. ಹಂಗಾಗಿ ಇವತ್ತಿನ ದಿನ ನಕ್ಷತ್ರ ರಾಶಿಗಳು ನಮಗೆ ಚೆನ್ನಾಗಿದೆಯಾ ಅಲ್ಲವಾ ಅಂತ ನೋಡೋದು. ಮೊದಲನೇದಾಗಿ ಅಶ್ವಿನಿ ನಕ್ಷತ್ರಕ್ಕೆ ನೋಡೋಣ. ಇವತ್ತಿನ ದಿನ ಪ್ರಕಾರ ರಾತ್ರಿ 3:50 ಹೇಗಿದೆ ಅಂತ ನೋಡಿದ್ರೆ ಕ್ಷೇಮ ಅಂದರೆ ಆರೋಗ್ಯ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇದೆಲ್ಲ ಉಂಟು. ಅಂದರೆ ಧನಹಾನಿ ಅಂತ ಇರೋದ್ರಿಂದ ಅದು ಜನರಲ್ ಆಗಿ ಎಲ್ರಿಗೂ ಕೆಟ್ಟೋದೆ. ನೀವು ಅದೇ ಥರ ಗಮನ ಕೊಡ್ಬೋದು. ಭರಣಿ ನಕ್ಷತ್ರ ಮೇಷರಾಶಿ, ಇವತ್ತು ವಿಪತ್ತಿದೆ, ಏಟು ಗಾಯಗಳಿದೆ, ಅಥವಾ ಹುಣ್ಣಾಗೋದು, ಹುಂಡು, ಈ ಥರ ಎಲ್ಲ ಚಾನ್ಸ್ ಇದೆ. ಯಾವ ರೀತಿಯಲ್ಲಾದರೂ ಎಲ್ಲ ರೀತಿಯಲ್ಲೂ ತಪ್ಪಿಸ್ಕೋಬೇಕು, ಉಪಾಯದಿಂದ, ತಾಳ್ಮೆಯಿಂದ. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ. ನಿಮಗೆ ಈ ದಿನ ಸಂಪತ್ತು ಉಂಟು, ಹೆಚ್ಚಿನ ವರಮಾನ, ನೀವು ಮಾಡುವಂಥ ಕಸಬಲ್ಲಿ ಅಭಿವೃದ್ಧಿ ಇದೆಲ್ಲ ಉಂಟಾಗುತ್ತದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಅಂದರೆ 2, 3, 4ನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಹಣಕಾಸಿನ ಹೆಚ್ಚಿನ ವರಮಾನ ಉಂಟು, ಅದರ ನೀವು ಪ್ಲ್ಯಾನ್ ಮಾಡ್ಬೋದು, ಆದ್ದರಿಂದ ಶುಭ ದಿನವಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಜನ್ಮತಾರೆ ಇದು, ಪಕ್ಷಿ ಪ್ರಾಣಿಗಳಿಗೆ ಮೇವಾಗಿ. ಕಾರ್ಯದಲ್ಲಿ ಅಡೆತಡೆಯೆಲ್ಲ ಇದೆ, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಪರಮ ಮೈತ್ರಿದ್ದಾರೆ, ಮಿತ್ರರಲ್ಲಿ ವಿಶ್ವಾಸ ಇರಲಿ. ಚಿಕ್ಕ ಚಿಕ್ಕ ತಪ್ಪು ಮಾಡಿರ್ಬೋದು, ಅದನ್ನು ಕ್ಷಮಿಸೋಣ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಪರಮ ಮಿತ್ರಧಾರೆಯಾಗಿ ಸ್ವಲ್ಪ ರೋಗ ವೃದ್ಧಿ ಉಂಟು. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಮಿತ್ರಧಾರೆ, ರೋಗ ವೃದ್ಧಿಯೆಲ್ಲ ಇದೆ. ಇದೆಲ್ಲ ಇವತ್ತಿನ ದಿನಕ್ಕೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಟೆನ್ಷನ್ ಇದೆ, ರೋಗ ವೃದ್ಧಿ ಇದೆ, ಶುಭ ದಿನವಲ್ಲ. ಹಂಗಾಗಿ ಕುಲದೇವತಾ ಪೂಜೆ ಮತ್ತು ಚಂದ್ರ ದರ್ಶನ ಇದೆಲ್ಲ ಶುಭವಾಗುತ್ತದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಟೆನ್ಷನ್ ಇದೆ, ಆದ್ದರಿಂದ ಟೆನ್ಷನ್ ಬಿಟ್ಟುಬಿಡಿ. BP ಮಾತ್ರೆಗಳು ತೊಗೊಳ್ಳೋರು ಅಂದರೆ ರೆಗ್ಯುಲರಾಗಿ ತೊಗೊಳ್ಳೋರು ಸರಿಯಾಗಿ ತಗೊಳ್ಳಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಅನುಕೂಲ, ಸುಖ, ಅಭಿವೃದ್ಧಿ ಎಲ್ಲ ಉಂಟು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ,
ಇದು ಪ್ರತ್ಯೇಕ ತಾರೆ, ಹಂಗಾಗಿ ಅನುಕೂಲವಿಲ್ಲದ ದಿನವಿದು. ಆದರೂ ಸುಖವೂ ಒಂದು ಕಡೆ ಇರುತ್ತದೆ. ಹಂಗಾಗಿ ಹೊಸ ಕಾರ್ಯಗಳನ್ನ ಮಾಡಬೇಕು ಅಂದರೆ ಯೋಚನೆ ಮಾಡಿ. ಅದರಲ್ಲೂ ಹಣಕಾಸಿನ ವಿಷಯಗಳು. ಮಖ ನಕ್ಷತ್ರ ಸಿಂಹರಾಶಿ, ಆರೋಗ್ಯ ಉಂಟು, ಶತ್ರುನಾಶವಿದೆ, ಅನುಕೂಲವಿದೆ. ನಂತರ ಪುಬ್ಬ ನಕ್ಷತ್ರ ಸಿಂಹರಾಶಿ, ವಿಪತ್ತು ಅಂದರೆ ಏಟು ಗಾಯಗಳು, ಶತ್ರುನಾಶ ಅಂತ ಇವತ್ತಿನ ದಿನ ಈ ರೀತಿ ಇರೋದರಿಂದ ಏಟು ಗಾಯಗಳಲ್ಲಿ ತಪ್ಪಿಸ್ಕೊಳ್ಳಿ. ಗಾಡಿಗಳಲ್ಲಿ ಹುಷಾರಾಗಿ ಹೋಗೋದು ಅಷ್ಟೇ, ಮೇನ್ ಗಾಡಿನೇ. ಮತ್ತೆ ಮೆಟ್ಲತ್ತವರು, ಸೀನಿಯರ್ ಸಿಟಿಸನ್ ಇಂಥವ್ರನ್ನು ನಾವು ಲೆಕ್ಕಕ್ಕೆ ಸೇರಿಸ್ಕೋಬೇಕು. ನಂತರ ಉತ್ತರ ನಕ್ಷತ್ರ ಸಿಂಹರಾಶಿ, 1ನೇ ಪಾದ, ಸಂಪತ್ತು ಉಂಟು, ಶತ್ರುನಾಶವಿದೆ, ಶುಭದಿನವಾಗಿದೆ ಇದು. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಇವತ್ತು ಹಣಕಾಸಿನ ಹೆಚ್ಚಿನ ವರಮಾನಕ್ಕೆ ಚಾನ್ಸ್ ಇದೆ. ಅದರ ಪ್ಲಾನ್ ಎಲ್ಲ ಮಾಡ್ಬೋದು. ಸ್ವಲ್ಪ ವಿಘ್ನವಿದೆ, ವಿನಾಯಕರನ್ನ ಪೂಜೆ ಮಾಡಿಕೊಳ್ಳಿ. ಆಲೋಚನೆ ಮಾಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಜನ್ಮತಾರೆ, ಕಾರ್ಯ ವಿಘ್ನಗಳೆಲ್ಲ ಉಂಟು. ಅಷ್ಟು ಶುಭದಿನವಾಗಿಲ್ಲ, ಆದರೂ ಫಸ್ಟೇ ಪ್ಲಾನ್ ಮಾಡಿದರೆ ನೋಡಿಕೊಂಡು ಮಾಡಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಪರಮ ಮಿತ್ರತಾರೆ, ಕಾರ್ಯ ವಿಘ್ನಗಳೆಲ್ಲ ಉಂಟು. ಆದ್ದರಿಂದಾಗಿ ಸ್ವಲ್ಪ ಹುಷಾರಾಗಿರಿ. ಚಿತ್ತಾ ನಕ್ಷತ್ರ ತುಳಾರಾಶಿ, ಖಂಡಿತವಾಗಿ ಮಿತ್ರಧಾರೆ ಉಂಟು. ಹಂಗಾಗಿ ಮಿತ್ರರಲ್ಲಿ ಚೆನ್ನಾಗಿರಿ. ಆರೋಗ್ಯ ಮಾತ್ರ ಬಿಸಿಲು ಕಾಲ, ವಾತಾವರಣ ಚೇಂಜ್ ಆಗಿದೆ. ಹಂಗಾಗಿ ತಣ್ಣೀರು ಬಿಸಿನೀರು ಅಂತ ನೋಡಿಕೊಂಡು ಎಚ್ಚರವಾಗಿ ಮಾಡಿ. ಸ್ವಾತಿ ನಕ್ಷತ್ರ ತುಳಾರಾಶಿ, ಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು. ಆದ್ದರಿಂದ ಶುಭದಿನವಾಗಿದೆ. ವಿಶಾಖ ನಕ್ಷತ್ರ ತುಳಾರಾಶಿ, ಟೆನ್ಷನ್ ಉಂಟು, ರೋಗ ಭಯವೂ ಇದೆ. ಖಂಡಿತ ಕೇರ್ ತಗೋಬೇಕು ಆರೋಗ್ಯದಲ್ಲಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್ ಕಡಿಮೆ ಮಾಡಿಕೊಳ್ಳೋಣ. ಚಂದ್ರ ದರ್ಶನ ಮಾಡಿ. ಅದರಲ್ಲೂ 2ನೇ ತಾರೀಕು, 11ನೇ ತಾರೀಕು, 20, 29ನೇ ತಾರೀಕಲ್ಲಿ ಹುಟ್ಟಿದವಳ ಸ್ವಲ್ಪ ಎಚ್ಚರ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲವಿದೆ, ದ್ರವ್ಯ ಲಾಭವಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತ ಪ್ರತ್ಯೇಕ ತಾರೆ ಇದು. ಹಂಗಾಗಿ ಅನುಕೂಲವಿಲ್ಲದ ದಿನವಿದು. ಆದ್ದರಿಂದ ಗಮನ ಕೊಡಿ. ತಾನೇ ಬರುವಂಥದ್ದನ್ನು ಅನುಭವಿಸಬಹುದು, ಅದು ತಪ್ಪಿಲ್ಲ. ಮೂಲ ನಕ್ಷತ್ರ ಧನುಸು ರಾಶಿಯಲ್ಲಿ ಹುಟ್ಟಿದವರಿಗೆ ಆರೋಗ್ಯ ಉಂಟು. ಅದೇ ಸಮಯದಲ್ಲಿ ಹಣಕಾಸು ವಿಷಯದಲ್ಲಿ ಎಚ್ಚರ. ಫಸ್ಟೇ ಜನರಲ್ ಆಗೂ ಸರಿಯಾಗಿಲ್ಲ, ನಿಮಗೂ ಅದೇ ಥರನೇ ಇದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಏಟು ಗಾಯಗಳಾಗುತ್ತದೆ, ಧನಹಾನಿಯೆಲ್ಲ ಉಂಟು. ಗಮನ, ಎಚ್ಚರ. ಯಾಕೆಂತಂದರೆ ವೇಸ್ಟ್ ಖರ್ಚುಗಳೆಲ್ಲ ಆಗುತ್ತದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, 1ನೇ ಪಾದ. ಇವತ್ತು ಸಂಪತ್ತು ಉಂಟು, ಧನಹಾನಿಯೂ ಉಂಟು. ಬರುವಂಥದನ್ನೇ ಇರುವಂಥನ್ನ ಭದ್ರವಾಗಿಟ್ಕೊಂಡ್ರೆ ಧನಹಾನಿ ಇಲ್ಲ. ಸರಿಯಾಗಿ ಯೋಚನೆ ಮಾಡದೆ ಹೋದರೆ ನಾವೇ ಸಿಕ್ಕಾಕೊಳ್ತೀವಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಸಂಪತ್ತು ಉಂಟು, ಶರೀರ ಸುಖವೆಲ್ಲ ಇದೆ. ಆದ್ದರಿಂದ ಶುಭದಿನವಾಗಿದೆ ಇದು ನಿಮಗೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಜನ್ಮತಾರೆ, ಶರೀರ ಸುಖ ಉಂಟು, ಪರವಾಗಿಲ್ಲ, ಹೆಚ್ಚಿನ ತೊಂದರೆಗಳೇನೂ ಇಲ್ಲ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಪರಮ ಮಿತ್ರಧಾರೆಯಾಗಿ ಶರೀರ ಸುಖವನ್ನು ಕೊಡುತ್ತದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರಧಾರೆ, ಆದರೂ ಸ್ವಲ್ಪ ಖರ್ಚುಗಳು ಹೆಚ್ಚಾಗುತ್ತದೆ. ಅವಶ್ಯಕತೆ ಇರುವಂಥದ್ದನ್ನು ಮಾಡಿ, ಪರವಾಗಿಲ್ಲ. ಶತಭಿಷ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆ, ಯಯ, ಇದೂ ಅದೇ ರೀತಿಯಲ್ಲೇ ಇದೆ. ಹಂಗಾಗಿ ಮಿತ್ರರಿಂದ ಸಹಾಯ ಪಡ್ಕೋಬೋದು, ಇನ್ನಷ್ಟು ಒಳ್ಳೆಯದು ಅಂತ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಟೆನ್ಷನ್ ಇದೆ, ಯಯವಿದೆ. ಸ್ವಲ್ಪ ಟೆನ್ಷನ್ ಎಲ್ಲ ಬಿಟ್ಟುಬಿಟ್ರೆ, ಚಿಂತೆ ಎಲ್ಲ ಬಿಟ್ಟುಬಿಟ್ರೆ ಜಾಲಿಯಾಗಿರ್ಬೋದು, ಖುಷಿಯಾಗಿರ್ಬೋದು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಟೆನ್ಷನ್ ಇದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿರುವ ದಿನವಿದು. ಸ್ವಲ್ಪ ಮನಸ್ಸನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ರೇವತಿ ನಕ್ಷತ್ರ ಮೀನರಾಶಿ, ಪ್ರತ್ಯೇಕ ತಾರೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟಾಗುತ್ತದೆ. ಹಂಗಾಗಿ ದೇವರ ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ಚಿಕ್ಕ ಚಿಕ್ಕ ಪರಿಹಾರಗಳು, ಚಿಕ್ಕ ಚಿಕ್ಕ ಪೂಜೆಗಳು ಮಾಡಿಕೊಳ್ಳಿ. ದೊಡ್ಡ ಪ್ರಯತ್ನಗಳು ಬೇಡ. ಧನಹಾನಿ ಅಂತ ಇರೋದರಿಂದ ಆ ವಿಷಯದಲ್ಲಿ ಮಾತ್ರ ಅಶ್ವಿನಿಯಿಂದ ರೇವತಿ ನಕ್ಷತ್ರದವರೆಗೂ ಸ್ವಲ್ಪ ಗಮನ ಕೊಟ್ಟರೆ ಎಲ್ಲವನ್ನೂ ಗೆಲ್ಲಬಹುದು. ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದಗಳು.